ಸದ್ಯಕ್ಕೆ ಮೇಟಿಯವ್ರ ಹತ್ರ ಅಸ್ತಿತ್ವ ಇಲ್ಲ. ಈ ಎಲ್ಲಾ ವಿಷಯಗಳನ್ನ ಎತ್ತಿ ಚಿರಂತಿಮಠ್ ಸರ್ ಅವರ ಹೆಸರು ಎತ್ತಿದ್ರ ನಮ್ಗೆ ಏನಾದ್ರು ಅಸ್ತಿತ್ವ ಸಿಗ್ತೈತಿ ಅಂತ. ಯಾಕಂದ್ರೆ ಇವ್ರೆಲ್ಲ ನೆಗ್ಲೆಕ್ಟ್ ಮಾಡ್ಬಿಟ್ಟಾರ ಈಗ ಆಲ್ರೆಡಿ. ಇವ್ರದೇನ್ ಕೆಲಸ ಇಲ್ಲ, ಈಗ ಮನೆಗೆ ಹೋಗ್ಯಾರ ಇವರೆಲ್ಲ. ಈಗಾಗಲೇ ಒಬ್ಬ ಸೂಪರ್ MLA ಕೆಲಸ ನಡೆಯುತ್ತೆ ಬಾಗಲಕೋಟೆ. ಸೂಪರ್ MLA ಕೆಲಸ ಮಾಡಾಕತ್ತಾನೆ, ಇವ್ರದೇನ್ ಆಗ್ತಿಲ್ಲ. ಇಂಥವೆಲ್ಲ ಪ್ರೆಸ್ ಮೀಟ್ ಗಳನ್ನ ಮಾಡಿ ಸ್ವಲ್ಪ ಅವ್ರನ್ನ ಓಲೈಕೆ ಮಾಡ್ಬೇಕು ಮಾಡಿ ಏನ್ ಕೆಲಸ ಆಗಂಗಿಲ್ಲ. ನೀವೇನ್ ಮಾತಾಡಕತ್ತೀರಿ ಹದ್ಲಿ ನಾಗರಾಜ್ ಅವ್ರ, ಯಾರ ಬಗ್ಗೆ ಮಾತಾಡಕತ್ತೀರಿ ಅನ್ನೋದು ಖಬರ್ ಇರ್ಬೇಕು ನಿಮ್ಗೆ. ಸ್ವಲ್ಪ ಏನ್ ಮಾತಾಡಕತ್ತೀರಿ ಅಂತ ಹೇಳಿ ಯಾರನ್ನೊಬ್ರು ಓಲೈಕೆ ಮಾಡೋಗೋಸ್ಕರ ಮಾಡೋದಲ್ಲ. ಈ ಒಂದು 15 ದಿವಸದಿಂದ ನಾನು ಪ್ರೆಸ್ಸಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಏನಂತ, ಬೋಡಾದೊಳಗ ಬಿಳಿಗಿ ಶಾಸಕರ ಮತ್ತು ಬಾಗಲಕೋಟೆ ಶಾಸಕರ ಮಧ್ಯೆ ಹೊಂದಾಣಿಕೆ ಕೊರತೆ ಅಂತೇಳಿ. ಯಾಕಪ್ಪ ಅದು ಬಂದು 3 ದಿವಸದೊಳಗ 30ನೇ ತಾರೀಕು ಜುಲೈ 30ನೇ ತಾರೀಕು ತಿಮ್ಮಾಪುರಕ್ಕೆ ಯಾಕೆ ಬೋಡಾದೊಳಗಿನ ಎಲ್ಲಾ ಫೈಲ್ಗಳ ಮನೆಗೆ ಹೋದು 5 ಗಂಟೆಗಳನ್ನ ಕಟ್ಕೊಂಡು 30ನೇ ತಾರೀಕು ಜುಲೈ 30ಕ್ಕ ತಿಮ್ಮಾಪುರಕ್ಕೆ ಯಾಕೆ ಹೋದು ಸೂಪರ್ MLA ಜೊತೆಗೆ? ನಿಮ್ದು ಆಟ ನಡೆಯಂಗಿಲ್ಲ ಅಂತ. ನಿಮ್ಮ ಆಟ ನಡೆಯಂಗಿಲ್ಲ. ನೀವೇನೇನು ಬಿಡ್ಡಿಂಗ್ ನಡೆಸಿರಿ, ಒಂದೊಂದು ಎಕರೆಗೆ ಎಷ್ಟೆಷ್ಟು ಲಕ್ಷ ಕೇಳಾಕತ್ತೀರಿ, ಇದೆಲ್ಲ ಹಣೆಬರ ಅಷ್ಟ್ರಿಗೆ ಗೊತ್ತಾಗ್ಯದ. ವೀರಣ್ಣ ಚಿರಂತಿಮಠ್ ಅವ್ರು ಇದ್ದಾಗ ತಿಂಗಳಿಗೊಮ್ಮೆ ಕರೆಕ್ಟ್ ಆಗಿ ಮೀಟಿಂಗ್ ನಡೀತಿತ್ತು. 10 ಗಂಟೆಗೆ ಬೋಡದ ಮೀಟಿಂಗು, 11 ಗಂಟೆಗೆ ನಗರಸಭೆ ಮೀಟಿಂಗು, 12 ಗಂಟೆಗೆ BTD ಮೀಟಿಂಗು, ಲೈನ್ ಆಗಿ ಅಷ್ಟು ಮೀಟಿಂಗ್ಗಳನ್ನ ಅಧಿಕಾರಿಗಳನ್ನ ಕರ್ಕೊಂಡು ಎಲ್ಲ ಪರಿಶೀಲನೆ ನಡೀತಿತ್ತು. ನಿಮ್ಮಲ್ಲಿ ಏನ್ ನಡೆದದ? 5 ತಿಂಗಳಾಯ್ತು ಬೋಡಾದೊಳಗೆ ಇನ್ನೂ ಒಂದು ಮೀಟಿಂಗ್ ಇಲ್ಲ. BTD ಒಳಗೆ ಕೆಲವೊಂದು ಕೆಲಸಗಳು ನಡೆದ. ಎಂತಾವು? ಎಲ್ಲ ಸಂಧಿ ಒಳಗ ಮೂಲಿ ಒಳಗೆ ಇದ್ದಂತ B ಪ್ಲಾಟ್ A ಪ್ಲಾಟ್ಗಳನ್ನ ಖರೀದಿ ಮಾಡ್ಕೊಳ್ಳೋದು, ಹಕ್ಕುಪತ್ರಗಳನ್ನ ಅವ್ರ ಹೆಸರಲ್ಲೇ ಬದಲಾವಣೆ ಮಾಡ್ಕೊಳ್ಳೋದು, ಅದನ್ನ ಚೇಂಜ್ ಅಪ್ ಅಂತ ಮಾಡ್ಕೊಂಡು ಈ ಪ್ಲಾಟ್ D ಪ್ಲಾಟ್ಗಳನ್ನ ತಗೊಳ್ಳೋದು, ಇದೆಲ್ಲ ದಂಧ ನಡೆದ್ಬಿಟ್ಟದ. ಈ ದಂಧ ಎಲ್ಲಿವರೆಗೆ ಮಾಡೋರಿದ್ದೀರಿ ನೀವು? 5 ತಿಂಗಳು ಬೋರ್ಡ್ ಮೀಟಿಂಗ್ ಇಲ್ಲ. BTD ಒಳಗ ಟವಳಿ ಸರ್ ಹೇಳ್ದಂಗ BTD ಒಳಗೆ ಬಂದ್ ನಾಳೆ ನೀವು ಉತ್ತರ ಕೊಡ್ಬೇಕಾಗ್ತದ. ನಾವು ಎಲ್ಲರೂ ನಮ್ಮಂತವ್ರು 1000 ಮಂದಿ ಅವ್ರ ಜೊತೆಗೆ ಇದೀವಿ, ಸಂಸ್ಥೆ ಜೊತೆಗೆ ಇದೀವಿ. ನಾವೆಲ್ಲ ಸಂಸ್ಥೆ ಕಲ್ತವ್ರದೀವಿ. ಸಂಸ್ಥೆ ಬಗ್ಗೆ ನೀವು ಬಟ್ ತೋರಿಸಬಾರ್ದು ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮಿಸ್ಟರ್ ನಾಗರಾಜ್, ನೀವೇನಾದ್ರು ಓಲೈಕೆ ಮಾಡ್ಕೊಳ್ತಿತ್ತಂದ್ರೆ ಬೇರೆ ತರ ಓಲೈಕೆ ಮಾಡ್ಕೊರಿ. ಮೇಟಿಯವರಿಗೆ ಸಾಕಷ್ಟು ಹಾದಿದವ, ನಿಮ್ಗೆ ಗೊತ್ತಿದ್ದದು. ಮೇಟಿಯವ್ರನ್ನ ಓಲೈಕೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಯಾಕೆ ಕಚಡ ಕೆಲಸ ಮಾಡ್ಬೇಕಂತ ನಿಮ್ಗೆ ಗೊತ್ತದ, ಅದನ್ನು ಮಾಡ್ಕೊರಿ. ಇದನ್ನೆಲ್ಲ ಬಂದ್ ಮಾಡ್ರಿ. ಮುಂದಿನ ದಿನ ನಾವು ನಿಮ್ಗೆ ಉತ್ತರ ಕೊಡ್ತೀವಿ ಅಂತೇಳಿ ನಾನು ನಿಮ್ಗೆ ಹೇಳಕ್ ಇಚ್ಛೆ